ಹಲೋ ವೀಕ್ಷಕರೇ, ಕೃಷಿಯಲ್ಲಿ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾ ಇಲ್ಲಿ ಇವತ್ತು ಒಂದು ರೈತರನ್ನ ಮಾತಾಡ್ಸ್ಬೇಕಂತ ಹೇಳಿ ಬಂದಿದ್ದೇನೆ. ಅವರು ಕೃಷಿಯಲ್ಲಿ ಸಾಂಪ್ರದಾಯಿಕ ಬೆಳೆಯನ್ನ ಹೊರತುಪಡಿಸಿ ಒಂದು ಹೆಜ್ಜೆ ಮುಂದೋಗಿ ಯಾವ ರೀತಿಯಾಗಿ ನಾವು ಬೆಳೆದು ಚೆನ್ನಾಗಿ ಜೀವನ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅವರು ಈ ಒಂದು 1/4 ಎಕರೆ ಇದ್ರೆ ಸಾಕು. ಒಂದು 1/4 ಎಕರೆ ಅಂದ್ರೆ ಒಂದು 10 ಗುಂಟೆ ಆಗ್ಲಿ, ಒಂದು 25 ಸೆಂಟ್ಸ್ ಆಗ್ಲಿ, ಅಷ್ಟು ಜಾಗದಲ್ಲಿ ಚೆನ್ನಾಗಿ ಸೀಡ್ಸ್ ಬೆಳೆಗಳನ್ನ ಬೆಳೆದು ಯಾವ ರೀತಿಯಾಗಿ ಅವ್ರು ಇನ್ಕಮ್ ತೆಗಿತಾರೆ, ವರ್ಷದಲ್ಲಿ ಎಷ್ಟು ಬೆಳೆ ಬೆಳಿತಾರೆ, ಅವ್ರು ಯಾವ ರೀತಿಯಾಗಿ ಜೀವನನ ಕಟ್ಕೊಂಡಿದ್ದಾರೆ, ಅವ್ರ ಇನ್ಕಮ್ ಏನು, ಎಷ್ಟು ತಿಂಗಳ ಇದನ್ನ ಸೀಡ್ಸ್ ಬೆಳೆನ ಮಾಡ್ತಾರೆ, ಅದು ನಿಮಗೆ ಒಂದು ಉಪಯುಕ್ತ ಮಾಹಿತಿ ಆಗ್ಬೋದು. ನಿಮ್ಮ ಜೀವನದಲ್ಲಿ ನೀವು ರೈತಾಪಿ ಜೀವನದಲ್ಲಿ ಈ ತರ ಬೆಳೆಗಳನ್ನ ಮಾಡಿ ಚೆನ್ನಾಗಿ ಇನ್ಕಮ್ ಅನ್ನು ತೆಗೆದು ಚೆನ್ನಾಗಿ ಜೀವನನ ನಾವು ಬದುಕಬಹುದು, ಜೀವನದಲ್ಲಿ ಚೆನ್ನಾಗಿ ಬದುಕಬಹುದು ಅನ್ನೋದ್ರ ಬಗ್ಗೆ ಈ ರೈತರ ಬಾಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ನಿಮ್ದು ಪರಿಚಯ ಮಾಡ್ಕೊಡ್ರಿ ಸರ್. ನನ್ನ ಹೆಸರು ಬಸವರಾಜ್ ಅಂತ ಹೇಳಿ, ನಿಟ್ಟೂರು. ನಾವು ರೈತರು. ಯಾವ ತಾಲೂಕು ಬರುತ್ತಿದೆ? ಅರ್ಮಾಳಿ ತಾಲೂಕು, ವಿಜಯನಗರ ಜಿಲ್ಲೆ. ಇದು ಯಾವ ತರ ಬೆಳೆ ಇದೆ ನೀವು ಬೆಳೆದಿರೋದು? ಏನಿದೆ ಇದು ಸೌತಿ ಅಂತ ಹೇಳಿ. ಸೌತಿ ಸೀಡ್ಸ್ ಸೌತಿ. ಕ್ರಾಸ್ ಮಾಡ್ಬೇಕು, ಕ್ರಾಸ್ ಮಾಡಿದ್ರೆ ಮಾತ್ರ ಬೀಜ ಆಗುತ್ತೆ, ಇಲ್ಲದ್ರೆ ಬೀಜ ಆಗಲ್ಲ. ಏನಪ್ಪಾ ಅಂದ್ರೆ ಇದು ಫಸ್ಟ್ ಎಲ್ಲ ಬೆಡ್ ಬಿಡ್ಕೊಂಡು ಮೆಸ್ ಹಾಕೊಂಡು ಇದನ್ನ ನೀವು ಈ ಸ್ಟಾರ್ಟಿಂಗ್ ಇಂದ ಹೇಳ್ರಿ. ಒಂದ್ ಕಡೆಯಿಂದ ನೀವು ಇದನ್ನ ಭೂಮಿನ ಯಾವ ರೀತಿ ಆದ ಮಾಡ್ಕೊಂಡ್ರಿ? ಫಸ್ಟ್ ಎಲ್ಲ ನೇಗ್ಲಿ ಹೊಡ್ಕೊಂಡು ಮಣ್ಣೆಲ್ಲ ಮಿದು ಮಾಡ್ಕೊಂಡು ಟ್ಯಾಕ್ರಲ್ಲೇ ಬೆಡ್ ಮಾಡ್ಕೊಂಡ್ವಿ. ಬೆಡ್ ಮಾಡ್ಕೊಂಡು ಆತರ ಎಲ್ಲ ಇದು ಮಾಡ್ಕೊಂಡು ಮೇಲೆ ಚಲ್ಕಿಲೆಲ್ಲ ಲೆವೆಲ್ ಮಾಡ್ಕೊಂಡು ಏನ್ ಡ್ರಿಪ್ ಮಾಡ್ತಾರಲ್ಲ ಪೈಪ್, ಆತರ ಪೈಪ್ ಎಲ್ಲ ಎಳ್ಕೊಂಡು ಕವರ್ ಹಾಕ್ಯಂದ್ವಿ. ಏನೋ ಡ್ರಿಪ್ ಮಾಡಿದಿರಿ? ಡ್ರಿಪ್ ಮಾಡಿದ್ದೇವೆ. ಈ ತರ ಹುಲ್ಲು ಬೆಳೆಲಿಲ್ದಂಗ ಕವರ್ ಹಾಕಿದ್ದೇವಿ. ಆಮೇಲೆ ಅವ್ರು ಸಸಿ ಯಾವಾಗ ಕೊಡ್ತಾರ ಅವ್ರು ತಂದಾಗ ಈ ತರ ಓಲ್ ಅವ್ರು ಹೇಳ್ದಂಗ 1 ಅಡಿ 1 ಓಲ್ ಕೊಕ್ಕೊಂಡು. ಈಗ ಇದು ನೀವು ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಇಂದ ಎಷ್ಟ್ ಖರ್ಚು ಬಂತು? ಇದಕ್ಕೆ ಏನೆಲ್ಲ, ಈ ಪ್ಲಾಸ್ಟಿಕ್ ಏನ್ ಖರ್ಚು ಬಂತು, ಈ ಡ್ರಿಪ್ ಏನ್ ಖರ್ಚು ಬಂತು ಅಂದ್ ಒಂದ್ ಕಡೆ ಅಂತ ಹೇಳ್ರಿ. ಈಗ ಇದನ್ನ ನೀವು ಬೆಡ್ ಹೊಡೆದ್ರಿ, ಬೆಡ್ ಹೊಡೆದ್ಮೇಲೆ ಫಸ್ಟ್ ಏನ್ ಹಾಕಿದ್ರಿ? ಏನ್ ಮಲ್ಚಿಂಗ್ ಶೀಟ್ ಹಾಕಿದ್ರು? ಮಲ್ಚಿಂಗ್ ಅಲ್ಲ, ಫಸ್ಟ್ ಏನಾದ್ರು ಬೆಡ್ ಹೊಡ್ಕೊಂಡ್ಮೇಲೆ ಗೊಬ್ಬರ ಹಾಕಿದ್ವಿ, ಸರ್ಕಾರಿ ಗೊಬ್ಬರನ. ಸರ್ಕಾರಿ ಗೊಬ್ಬರ ಹಾಕೊಂಡು ಆಮೇಲೆ ಮಲ್ಚಿಂಗ್ ಹಾಕ್ಯಂಡ್ವಿ. ಇದಕ್ ತಿಪ್ಪಿ ಗೊಬ್ಬರ ಏನ್ ಹಾಕ್ಲಿಲ್ಲ? ಗೊಬ್ಬರ ಏನ್ ಹಾಕಿಲ್ಲ, ಸರ್ಕಾರಿ ಗೊಬ್ಬರ ಮಾತ್ರ ಹೇಳಿದ್ರೆ ಸರ್ಕಾರಿ ಗೊಬ್ಬರ ಹಾಕಿದ್ವಿ. ಕುರಿ ತರಬಿದ್ವಿ. ಕುರಿ ತರಿಸಿದ್ವಿ. ಈ ತರ ಪೈಪ್ ಎಲ್ಲ ಅಡ್ಕೊಂಡು ಕವರ್ ಹಾಕ್ಯಂದ್ವಿ. ಕವರ್ ಹಾಕ್ಯಂದ್ಮೇಲೆ ಅವ್ರು ಹೇಳಿದಾಗ ಹೋಲ್ ಕೊಕ್ಯಂಡ್ವಿ. ಅಡಿಗೊಂದು ಹೋಲ್ ಕೊಕ್ಯಂಡು ಅವ್ರು ಯಾವಾಗ ಹೇಳ್ತಾರ ಅವಾಗ ಇದು ಮಾಡ್ಕೊಂಡು ಸಸಿ ಹಚ್ಕೊಂಡ್ವಿ. ಸಸಿ ಹಚ್ಕೊಂಡು ಏನಪ್ಪಾ ಅಂದ್ರ ಅವ್ರು ಹೇಳಿದಾಗ ಮಣ್ಣು ಎದಿ ಮಣ್ಣು ದಬ್ಬಕ್ ಅವಕ್ಕ. ಆಮೇಲೆ ಅವ್ರು ಹೇಳಿದಾಗ ದಾರ ಕಟ್ಕೋಬೇಕು. ಅವ್ರು ಬಂದಾಗ ಈಗ ಈ ತರ ಇಲ್ಲಿ ಮಠ ಇದನ್ ಮಾಡ್ತಾರೆ. ಫಸ್ಟ್ ದಾರ ಕಟ್ಕೊಂತಾವಲ್ಲ, ಫಸ್ಟ್ ದಾರ ಕಟ್ಕೊಂಡ್ಬಿಟ್ಟು ಇಲ್ಲಿ ಮಠ ಇದನ್ನ ಕಾಯಿ ಎರೆ ಕೇಳ್ತಾರೆ. ಏನು ಅರಿಯಂಗಿಲ್ಲ. ಎಷ್ಟು ದಿವ್ಸಕ್ಕ ಈಗ ಇದು ನೀವು ಬೀಜ ನಾಟಿ ಮಾಡಿ 20-25 ದಿವಸ ಕ್ರಾಸಿಗೆ ಬರ್ತದೆ. 20-25 ದಿವಸ ಕ್ರಾಸಿಗೆ ಬರ್ತದೆ. 25 1 ತಿಂಗಳ ಲೆಕ್ಕ ಕ್ರಾಸಿಗೆ ಬರುತ್ತೆ. ಕ್ರಾಸಿಗೆ ಬರುತ್ತೆ. ಇದು ಎಷ್ಟು ಫೀಲ್ಡ್ ಎಷ್ಟ್ರಾಗ ಹಾಕಿರಿ? ಒಂದ್ ಪ್ಲಾಟ್ ಒಂದು 25 ದಿವಸದ ಲೆಕ್ಕ ಅಷ್ಟೇ. ಅಲ್ಲ, ವಿಸ್ತೀರ್ಣ ಎಷ್ಟೈತಿ? ಇದು ಹೊಲ ಎಷ್ಟೈತಿ? ಹೊಲ ಇದೇನಿಲ್ಲ ಅಂದ್ರ ಒಟ್ಟು 4 ಪ್ಲಾಟ್ ಸೇರಿ 1 ಎಕರೆ ಲೆಕ್ಕ. ಒಂದು 1/4 ಎಕರೆ. ಒಂದ್ ಕಾಲ್ ಎಕರೆ. ಒಂದ್ ಪ್ಲಾಟ್ 1/4 ಎಕರೆ. ಈ ಬೀಜನ ಅವರೇ ಕೊಡ್ತಾರ ಕಂಪ್ನಿಯವ್ರ? ಸಸಿ ಕೊಡ್ತಾರ. ಅಲ್ಲೇ ಇದ್ರಲ್ಲಿ ಸಸಿ ಮಾಡ್ಕೊಂಬಂದು ಸಸಿ ಕೊಡ್ತಾರ ಅವ್ರು. ಸಸಿ ನೀವು ಅವ್ರನ್ನ ಯಾವ ರೀತಿಯಾಗಿ ಸ್ಟಾರ್ಟಿಂಗ್ ನೀವು ಅವ್ರನ್ನ ಮೀಟ್ ಮಾಡಿದ್ರಿ? ಹೆಂಗ, ಯಾವಾಗ ನೀವು ಹಾಕ್ಬೇಕು ಅನ್ನಿಸ್ತಾಗ? ನಾವು ಸ್ಟಾರ್ಟಿಂಗ್ ಹಾಕ್ದಾಗ ಏನಲ್ಲ, ಹಂಗ ನಾವು ಒಂಥರ ಸಾಲ ಮಾಡ್ಕೊಂಡ್ ಎಲ್ಲ ಓವರ್ ಆಗಿರುತ್ತೆ. ನಮ್ಮ ಮಾವರ್ ಏನ್ ಬಂದ್ರು ಹಿಂಗ್ ಮಾಡ್ರಿ ಬರ್ತಾರ. ಅವ್ರು ಹೇಳ್ತಾರ ಎಲ್ಲ ಈ ತರ ಮಾಡ್ಕೊಳ್ರಿ ಏನ್ ಅನ್ನೋದು ಎಲ್ಲ ಹೇಳಿದಾಗ ಮಾಹಿತಿ ಹೇಳ್ತಾರ ಅವ್ರು. ಎಲ್ಲ ಈ ತರ ಮಾಡ್ಕೊಳ್ರಿ ಏನ್ ಅಂತಂದೆಲ್ಲ ಹೇಳಿ ಹೋದಾಗ ಮಾಡ್ಕೊಂಡ್ವಿ. ಈಗ ನಿಮಗೆ ಯಾಕಂದ್ರೆ ಈ ಮೊದ್ಲೆಲ್ಲ ಏನ್ ಬೆಳಿತಿದ್ರಿ ನೀವು? ಮೊದ್ಲೆಲ್ಲ ಮೆಕ್ಕೆಜೋಳ, ಊಟದ ಜೋಳ ಇಂತೆಲ್ಲ ಬೆಳಿತಿದ್ವಿ. ಮತ್ ಸಾಲ ಓವರ್ ಆಗಿರಕ ಈ ತರ ಮಾಡ್ಕೊಂಡ್ವಿ. ಯಾಕೆ ಅದ್ರಾಗ ನಿಮಗೆ ಅಷ್ಟೊಂದು ಇನ್ಕಮ್ ಆಗ್ಲಿಲ್ಲ. ನೋಡೋಣ, ಇದು ಒಂಥರ ಏನೋ ಅಂತಾರ ಚೆನ್ನಾಗೈತೆ ಅಂತಾರ, ಮಾಡಿ ನೋಡೋಣ ಅಂತ ಇದನ್ನ ಯಾವ ತರ ಆಗತ್ತೆ ಅಂತಂದ ಹೇಳಿ ಮಾಡ್ಕೊಂಡ್ವಿ. ಆದ್ರೂ ಒಂದ್ ಫಸ್ಟ್ ಇಂದ ಇದು ಒಟ್ಟು ಕೈ ಹಿಡಿತು. ತಿರುಗಲ್ಲ ಒಂದ್ ಸ್ವಲ್ಪ ಮೆಸ್ ಹಿಂದಾಗ ಮತ್ತು ಹಾಳಾದ್ವಿ. ಮಳಿ ಪಿಳಿ ಬಂದು ಬಿದ್ದು. ಎಷ್ಟು ವರ್ಷ ಆದ್ ನೀವು ಮಾಡಕ್? ಈಗೆಲ್ಲ 4 ವರ್ಷ ಆಯ್ತು ಮಾಡಕ್. 4 ವರ್ಷ. ಇಲ್ಲಿ 4 ವರ್ಷಕ್ಕೆ ಇಲ್ಲಿವರೆಗೂ ನಿಮಗೆ ಚೆನ್ನಾಗ್ ಅನ್ಸೈತಿ? ಒಟ್ಟು ಮೊನ್ನೆ ಒಟ್ಟು ಬೆಳಿ ಒಟ್ಟು ಯಾಕಂದ್ರೆ ಮಳಿ ಬಂದು
ಎಲ್ಲ ಇದಾಗಿ ಬಿದ್ದು ಎಲ್ಲ ಲಾಸ್ ಆಯ್ತು ಒಂದ್ ಸ್ವಲ್ಪ. ಲಾಸ್ ಆದ್ರೆ ಬಿಡಬಾರ್ದು, ಯಾಕೆ ಬಿಟ್ರ ಮಟ್ಟಿಗೆ ಇದಾಕೈತಿ ಅಂದ್ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್. ಈಗ ರೈತ ಜೀವನದಲ್ಲಿ ಲಾಸ್ ಲಾಭ ಇದ್ದಿದ್ದ. ಹಂಗಾಗಿ ಯಾವ ಬೆಳೆ ಆಗ್ಲಿ ಒಂದೊಂದ್ ಟೈಮ್ ಅಲ್ಲಿ ಅದ ಕೈ ಕೊಡ್ತಾ ಇರ್ತಾವ. ಬಿಡಬಾರ್ದು, ಯಾಕ ಬಿಟ್ರ ಮತ್ತೆ ಇದಾಕತ್ತಲ್ಲ ಅನ್ನಕೋಸ್ಕರ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ ಬಿಟ್ಟಿಲ್ಲ. ಏನೋ ಒಂದ್ ಚೆನ್ನಾಗ್ ಆಕತ್ತ ನಾವು ಇದಕ್ಕೋಸ್ಕರ ಮಾಡಕ್ ಹಚ್ಚವಿ. ಈಗ ನೀವು 4 ವರ್ಷದಿಂದ ಮಾಡ್ತಾ ಇದ್ರಲ್ಲ, ಏನು ಪ್ರತಿ ಸಾರಿನ ಸೌತಿನ ಮಾಡ್ತೀರಾ, ಬೇರೆ ಏನಾರ ವೆರೈಟಿ ಚೇಂಜ್ ಮಾಡ್ತೀರಾ? ಹಗಲು ಮೆಣಸು ಮಾಡಿದ್ವಿ, ಮೆಣಸು ಆಳಿಂದ ಜಾಸ್ತಿ ಇದಾಕತ್ತಂದು ಬಿಟ್ವಿ ಮೆಣಸು. ಈಗ ಸಾವತಿ ಮಾಡಕತ್ತೀವಿ. ಸಾವತಿ ಅಂದ್ರ ಒಂದ್ 5-6 ದಿವಸ ಕ್ರಾಸ್ ಮಾಡಿದ್ರೆ ಮುಗಿತೈತಿ. ನೀವು ಕ್ರಾಸಿಂಗ್ ಬಂದ್ಮೇಲೆ 20 ದಿವಸ ಇದನ್ನ ನಾಟಿ ಮಾಡಿ 20 ದಿವಸ ಆದ್ಮೇಲೆ 5 ದಿವಸ ಕ್ರಾಸ್ ಮಾಡಿ. 5 ದಿವಸ ಕ್ರಾಸ್ ಅಷ್ಟೇ, 5-6 ದಿವಸ ಒಂದೊಂದು ಪ್ಲಾಟ್. ಒಂದ್ ಪ್ಲಾಟ್ ಎಷ್ಟು ಹಣಕ್ಕೂ 10-15 ಮಟ ಹೋಗ್ತಾವ. 15 ಮಟ. ನೀವು ಅವು ಫ್ಲವರ್ ಹೆಂಗ್ ಫ್ಲವರ್ ಬರುತ್ತೆ, ಆಮೇಲೆ ಗಂಡು ಮಗ್ಗ ಯಾವ ತರ ಬರ್ತೈತೆ ಅದ್ರ ಮೇಲೆ ಆಳ್ ತಗೊಂತಾವ. ಇಲ್ಲ ಕಮ್ಮಿ ಬಿತ್ತಂದ್ರೆ ಕಮ್ಮಿ ಕರ್ಕಂತಾವ ಆಳು, ಆತರ ಬರುತ್ತೆ. ಈ ಗಂಡು ಮಗ್ಗ ಅಂದಿರಲ್ಲ, ಅದನ್ನ ಎಷ್ಟ್ ಹಾಕ್ತಿರಿ ಒಂದ್ ಪ್ಲಾಟಿಗೆ? ಒಂದ್ ಪ್ಲಾಟಿಗೆ ಅವ್ರು ಏನಿಲ್ಲ ಅಂದ್ರೆ ಒಂದ್ 400-500 ಸಸಿ ಕೊಡ್ತಾರ. 500 ಸಸಿ ಕೊಡ್ತಾರ. ಫಸ್ಟ್ ಅದನ್ನ ನಾವು ಜಾಗ್ರತೆ ಮಾಡ್ಕೋಬೇಕು. ಇದೇನ ಹೆಣ್ಣು ಬರುತ್ತೆ, ಇದೇನ ಫೀಮೇಲ್ ಅಂತಾರ ಅದು ಇದಾಗುತ್ತೆ. ಅದ್ರದ್ದು ನಾವ್ ಅದನ್ನ ಜಾಗೃತಿ ಮಾಡ್ಕೋಬೇಕು ಫಸ್ಟ್. ಗಂಡನ್ನ ಜಾಗೃತಿ ಮಾಡ್ಕೊಂಡ್ರೆ ಅದು ಕ್ರಾಸಿಂಗ್ ಮಾಡಕ್ ಬೇಕೇ ಬೇಕು. ಅದಿಲ್ಲ ಅಂದ್ರೆ ನಡೆಯೋದಲ್ಲ. ಅದು ಅದನ್ನ ಕೊಟ್ರೆ ಮಾತ್ರ ಬೀಜ ಆಗುತ್ತೆ, ಇಲ್ಲ ಬೀಜ ಆಗದಲ್ಲ. ಕಾಯಿ ಅಲ್ಲಿಗೆ ಇದಾಗುತ್ತೆ. ಆಮೇಲೆ ಒಂದ್ ದಿವಸ ಮಾಡಿ ಈ ಕಡೆ ಮಾಡಿ ಕ್ರಾಸ್ ಇದು ದಾಡ್ತಡಿ ಇದು ನಿಂತೈತೆ ಅಂದ್ ಆ ಕಡೆ ಹೋಗಿ ಮಾಡಂಗಿಲ್ಲ. ಇದು ಕಂಟಿನ್ಯೂ 6 ದಿವಸ ಇದನ್ನೇ ಮಾಡಕ್ತಿರ್ತಾವ, ಅದನ್ನೇ ಮಾಡ್ಬೇಕು ಮುಗಿಯೋ ಮಟನ 6 ದಿವಸ. ಇಲ್ಲದ್ರೆ ಕಾಯಿ ಅಲ್ಲಿಗೆ ನಿಲ್ಪಾಗತ್ತೆ, ಗಿಡನು ಬೆಳವಣಿಗೆ ನಿಂತು ಬಿಡುತ್ತೆ. ಈಗ ಒಂದು ಸಸಿಗೆ ಎಷ್ಟು ಕಾಯಿ ಹಿಡಿಸ್ತೀರಿ ನೀವು? 8-9 ಇಲ್ಲ 10 ಲಾಸ್ಟ್. 10 ನಿಲ್ಲಿಸಬಹುದು, ಇಲ್ಲ 11 ಲಾಸ್ಟ್. 11 ಮಟನ ಟಾರ್ಗೆಟ್ ಇರುತ್ತೆ, ಮಾಡ್ಕೋಬಹುದು ನಾವು. ಅವ್ರು ಹೇಳ್ತಾರ 10-11 ಲಾಸ್ಟ್ ಅಪ್ಪ, ಇಲ್ಲ ಲಾಸ್ಟ್ 9 ಕಾಯಿ ನಿಲ್ಸಿದ್ರೆ ಇದಾಗತ್ತೆ. ಆಮೇಲೆ ಮತ್ತೆ ನಿಲ್ಸಿದ ಗುಡ್ಲಿ ಹಂಗ ಬಿಡಂಗಿಲ್ಲ, ಮತ್ತೆ ಸರ್ಕಾರಿ ಗೊಬ್ಬರ ಹಾಕ್ಬೇಕು. ಅವ್ರು ಹೇಳ್ದಂಗ ಔಷಧಿ ಹೊಡಿಬೇಕು. ಇದು ಆ ಕಂಪ್ನಿಯರ ಬಂದು ನಿಮ್ ಮೇಂಟೆನೆನ್ಸ್ ಎಲ್ಲ ಅವ್ರು ಹೇಳಿದ ಪ್ರಕಾರ ಮಾಡ್ತೀರಿ ನೀವು? ಪ್ರಕಾರ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಹೇಳ್ತಾರೆ ಇಲ್ಲಿ ಔಷಧಿ ಸಿಗಲಿಲ್ಲ ಅಂದ್ರೆ ಇಂಥ ತಕ್ ಬಂದ್ ತಗೊಂಡ್ ಹೋಗ್ರಿ, 5 ಸತಿ ಈ ತರ ರೋಗ ಬಿದ್ದೈತೆ ಅಂದ್ರೆ ಇಂಥದ್ ಹೊಡಿರಿ ಅಂತ ಅಂದ್ರೆ. ಈಗ ಎಲಿ ಹಿಂಗ್ ಸುಟಾತಿ ಅಂದ್ರೆ ಅದೇನಾಗತ್ತೆ ಅಂದ್ರೆ ಈಟಿಗೆ ಆಗುತ್ತೆ, ಜಳ ಬಿಸಿಲು ಓವರ್ ಆಗಂಗಿಲ್ಲ. ಆಮೇಲೆ ನೀರು ಜಾಸ್ತಿ ಬಿಡಂಗಿಲ್ಲ ಇದಕ್ಕ. ಏನ ಈಗ ಇವತ್ತು ಬಿಟ್ಟಾವಂದ್ರೆ 4 ದಿವಸ ಬಿಡಂಗಿಲ್ಲ ನೀರು ಜಾಸ್ತಿ. ಸಾವತಿ ಮಟ್ಟಿಗೆ ಆಗ್ಲಿ ನಡಿತೈತಿ, ಆಗಲಿ ಮೆಣಸು ಇವೆಲ್ಲ ನಡಿತಾವು. ಈ ಸಾವತಿ ಮಟ್ಟಿಗೆ ಜಾಸ್ತಿ ನೀರ್ ಬಿಡಂಗಿಲ್ಲ. ಈಗ ಆಳಿಗೆ ಏನ್ ಕೂಲಿ ಕೊಡ್ತೀರಿ ನೀವು? ಆಳಿಗೆ ಕೊಡ್ತೇವೆ 300 ರೂಪಾಯಿ. ಫಸ್ಟಿಗೆ ಸ್ಟಾರ್ಟಿಂಗ್ 500 ರೂಪಾಯಿ ಇತ್ತು, ಈಗ 300 ರೂಪಾಯಿ ಕೇಳ್ತಾರ, 300 ರೂಪಾಯಿ ಕೊಡ್ತೇವೆ. ಒಂದು ಪ್ಲಾಟ್ ನೀವು ಕ್ರಾಸ್ ಮುಗಿಸೋದ್ರೊಳಗೆ ಆಳಿಂದ ಎಷ್ಟು ಖರ್ಚು ಬರ್ಬೋದು? ಬರ್ತದೆ ಒಂದು 20-30 ಸಾವಿರ ಬರುತ್ತೆ. ಒಂದು 20-30 ಸಾವಿರ ಬರುತ್ತೆ. 25-30 ಆಳಿನ ಮೇಲೆ ಡಿಪೆಂಡ್ ಅದು. ಆಳು ಎಷ್ಟು ಮಂದಿ ಬರ್ತಾರ ಒಂದ್ 15 ಮಂದಿ ಕರೆಕ್ಟ್ ಆಗಿ 15 ದಿವಸ ವಾರನ 15 ಮಂದಿನೂ ಬಂದ್ಬಿಟ್ರ ವಾರ ಬರುತ್ತೆ. ಒಂದು 20-25-30 ಸಾವಿರ ಬರುತ್ತೆ. ಒಂದ್ ವಾರ ಮಾಡಿದ್ರೆ ಅಲ್ಲಿಗೆ ಪ್ಲಾಟ್ ಕಂಪ್ಲೀಟ್ ಆದಂಗೆ ಇದೆ. ಏನು ಇದ್ರಲ್ಲಿ ಏನು ನೀವು ಮಾಡೋಂತದಲ್ಲ, ಗೊಬ್ಬರ ಕೊಡೋದು, ಔಷಧಿ ಕರೆಕ್ಟ್ ಆಗಿ ಬೀಜ ಆಗಕ್ಕೆ ನೀರ್ ಕಂಟಿನ್ಯೂ 2 ದಿವಸ ನೀರ್ ಬಿಡೋದು. ಕ್ರಾಸ್ ಮಾಡೋದ್ ಬಿಟ್ಟ ಮೇಲೆ ಇದಕ್ಕ ಹಾರ್ವೆಸ್ಟ್ ಎಷ್ಟ್ ದಿವಸಕ್ಕೆ ಬರುತ್ತೆ? ಮತ್ತೆ ಇದು ಬೀಜ ಬರ್ಬೇಕಾದ್ರೆ 41 ದಿವಸ ಬೇಕು. ಕ್ರಾಸ್ ನಿಲ್ಸಿ ಮೇಲೆ 41 ದಿವಸ. 41 ದಿವಸ ನೀವು ಅದನ್ನ ಹಣ್ಣಾಗತ್ತೆ. ಹಣ್ಣು ಕಾಪಾಡ್ಕೋಬೇಕು, ಹುಳ ಹತ್ತಿಲ್ದಂಗ. ಏನೋ ಒಂದ್ ರೋಗ ಬಿತ್ತು ಹಾಳಾಗ್ಬಿಡ್ತಂದ್ರೆ ಅಲ್ಲಿ ಬೀಜ ನಿಲ್ಪಾಗ್ಬಿಡ್ತೈತಿ. ಬೀಜ ಆಗೋದು ಇದಾಗುತ್ತೆ, ಜಳ್ಳಾಗುತ್ತೆ. ನೀವು ಅಲ್ಲಿವರೆಗೂ ಜಾಗೃತಿ ನೋಡ್ಕೋಬೇಕು. ಇಲ್ಲಾಂದ್ರೆ ಏನಾಗತ್ತೆ ಅಂದ್ರೆ ನಾವ್ ಮಾಡಿದ್ದೆಲ್ಲ ವ್ಯರ್ಥ ಆಗ್ಬಿಡುತ್ತೆ. ಈಗ ಆಳ ಕಟ್ಕೊಂಡು ಇದು ಮಾಡ್ಕೊಂಡು ಮಾಡಿರ್ತಾವಲ್ಲ ಎಲ್ಲ ವ್ಯರ್ಥ ಆಗ್ಬಿಡ್ತೈತಿ. ಈಗ ಬೀಜ ಏನಪ್ಪಾ ಅಂದ್ರೆ ಬೀಜ ಬರ್ಬೇಕಂದ್ರೆ ಮೇಂಟೆನೆನ್ಸ್ ಕರೆಕ್ಟ್ ಮಾಡ್ಕೋಬೇಕು. ಈಗ ನೀವು ಈ ಸೀಡ್ಸ್ ಮಾಡಕ್ ಹಚ್ಚಿದ ಮೇಲೆ ನಿಮ್ ಜೀವನ ಹೇಗ ಅನಿಸ್ತತಿ? ಮೊದ್ಲಿನ ಜೀವನಕ್ಕ ಈಗ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಜೀವನ ಮಾಡಕಂದ್ರೆ ಬೇತಂಕನೇ ಇರ್ಬೇಕು. ಏನಪ್ಪಾ ಅಂದ್ರೆ ಈಗ ಇವತ್ ಮುಗ್ದತಿ, ನಾನು ಮನ್ಯಾಗ ಇರ್ಬೇಕು, ನಾನು ಮಾಡೋದ್ ಆಗಲ್ಲ ಅಂತಂದ್ರೆ ಅದು ವ್ಯರ್ಥನ. ನಮ್ಗೆ ಏನು ಮಾಡಕ್ಕಾಗಲ್ಲ. ಕಷ್ಟ ಆಗತ್ತೆ. ಕಷ್ಟ ಆದ್ರ ಪರವಾಗಿಲ್ಲ, ಇನ್ಕಮ್ ಐತಿ ಮಾಡ್ಕೊಂಡ್ರೆ ನಾವು. ಆರ್ಥಿಕವಾಗಿ ಹೆಂಗಿದ್ರಿ? ಚೆನ್ನಾಗಿದೆ, ಪರವಾಗಿಲ್ಲ. ಇದನ್ನ ಮಾಡಕತ್ತೀವಿ ನಾವು ಸ್ವಲ್ಪ. ಈ ಸೀಡ್ಸ್ ಇದನ್ನ ಮಾಡಕತ್ತಿಂದ ಚೆನ್ನಾಗಿದೆ. ಈಗ ಸ್ಟಾರ್ಟಿಂಗ್ ಖರ್ಚು ಎಷ್ಟು ಬಂತು ಇದಕ್ಕೆ ನಿಮಗೆ? ಈಗ ಇದಲ್ಲಿ ಈ ಕೆಲವು ಇನ್ವೆಸ್ಟ್ಮೆಂಟ್ ಅದಾವ ಇಲ್ಲಿ. ಈ ಪರ್ದೆ ಆಗ್ಲಿ, ಗೂಟ ಆಗ್ಲಿ, ಈ ಗೂಟ, ಬುದ್ಧಿ, ಅದೆಲ್ಲ ಹಗ್ಗ, ಉರಿ ಎಲ್ಲ ಸ್ವಲ್ಪ 1-1.5 ಲಕ್ಷ ರೂಪಾಯಿ ಬರ್ಬೇಕಲ್ಲ. ನೀವು ಎಷ್ಟು 4 ಪ್ಲಾಟ್ ಒಂದ್ ಪ್ಲಾಟ್ ಮಾಡಿದ್ರೆ ಎಷ್ಟು ಬರ್ಬೋದು? ಈಗ ಸಣ್ಣ ರೈತರು ಅದಾರ ನಮ್ಮವ್ರು, ಒಂದೊಂದ್ ಪ್ಲಾಟ್ ಮಾಡ್ತಿರ್ತಾರ. ಈಗ ಅವ್ರಿಗೆ ಒಂದು ಇದು ಮಾಹಿತಿ ಫಸ್ಟ್ ಈಗ ಸ್ಟಾರ್ಟಿಂಗ್ ಗುದ್ದಿ, ಗೂಟ
ಇವು ಗೂಟ ಸಣ್ಣವು ದೊಡ್ಡವು ಹಗ್ಗ ಮೆಸ್ ಎಲ್ಲ ಬೇಕಪ್ಪ ಅಂದ್ರೆ 1.5 ಲಕ್ಷ ರೂಪಾಯಿ ಬೇಕು. ಹೊಸವ ಮೆಸ್ ಬೇಕಂದ್ರೆ 1.5 ಲಕ್ಷ ರೂಪಾಯಿ ಬೇಕು ಎಲ್ಲ ಸ್ಟಾರ್ಟಿಂಗ್ ಬೇಕಂದ್ರೆ. ಎಷ್ಟು ಪ್ಲಾಟ್ಗೆ? ಒಂದ್ ಪ್ಲಾಟ್ಗೆ. ಒಂದ್ ಪ್ಲಾಟ್ಗೆ ಒಂದ್ ಪ್ಲಾಟ್ಗೆ. ಯಾಕಂದ್ರೆ ಈಗ 1.5 ಲಕ್ಷ ಬೇಕು ಹೊಸ ಮೆಸ್. ಹೊಸ ಮೆಸ್ ಅಂದ್ರೆ ಒಂದ್ 40,000-50,000 ಒಂದ್ ಮೆಸ್. ಈ ಗೂಟ ಒಂದ್ 50,000 ರೂಪಾಯಿ ಗೂಟ ಬೇಕಾಗಲ್ಲ ಇವೆಲ್ಲ ಸಣ್ಣ ಅದು ಒಂದ್ 50,000. ಇವಾಗ ಕುರಿ ಎಲ್ಲ ಅನ್ನತಿ ಒಂದ್ 30,000-40,000 ರೂಪಾಯಿ ಬೇಕು. ಕವರ್ ಮಾತ್ರ ಕಮ್ಮಿ ಕೊಡ್ತಾರ. ಕಮ್ಮಿ ಕೊಟ್ರು ಅವ್ರು ಬೀಜ ತಗೊಂಡು ಹೋದಾಗ ಈ ಬೀಜ ಕೊಡ್ತಕ್ಕಂತಾರ ಈ ಫ್ಲಾಟಿನ ಕಂಪ್ನಿಯರ ನಿಮಗೆ ಮಲ್ಚಿಂಗ್ ಶೀಟ್ ಆಗ್ಲಿ ಈ ಡ್ರಿಪ್ ಪೈಪ್ ನೀವ ತಗೊಂಡ್ರಿ? ನಾವ ತಗೊಂಡು ಹಳೆವು ಇರ್ತಾವಲ್ಲ ಅಡಿಕೆರು ಯಾರು ತೆಗೆದು ಇಟ್ಕೊಂಡಿರ್ತಾರಲ್ಲ ಅವನ್ನ ಯೂಸ್ ಮಾಡ್ಕೋಬಹುದು. ಅವ್ನ ತಿಮ್ಮಿರಿ ಅವ್ರು ಇದು ಮಾಡ್ಕೊಂಡ್ರೆ ನಾವ್ ಹೊಸ ತಂದ್ ಹಾಕಬಹುದು ಡ್ರಿಪ್ ಪೈಪ್. ಈಗ ಸ್ಟಾರ್ಟಿಂಗ್ ಮಾಡೋರು 1.5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಈಗ ನೀವು ಒಂದ್ ಪ್ಲಾಟಿಗೆ 1.5 ಲಕ್ಷ ಇನ್ವೆಸ್ಟ್ ಮಾಡಿ ಅದರಿಂದ ಬೀಜ ಎಷ್ಟು ಬೀಜ ನಾವು ಕ್ರಾಸ್ ಮಾಡಿದೇವೆ. ನಾವೀಗ ಚೆನ್ನಾಗಿ ಕ್ರಾಸ್ ಮಾಡಿದೆ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಪ್ಲಾಟಿಗೆ ಏನಲ್ಲ ಅಂದ್ರೆ 40-45 ಕೆಜಿ ಬೀಜ ಬರ್ತದೆ. ಬೀಜ ಬರ್ತದೆ. ಈಗ ಕೆಜಿ 3,500 ಆಯ್ತು. 3,500 ಕೆಜಿಗೆ ಅಂದ್ರೆ ಒಂದ್ ಕ್ವಿಂಟಲ್ಗೆ ಬರ್ತದೆ 3.5 ಲಕ್ಷ. ಈಗ ಒಂದ್ ಪ್ಲಾಟ್ ಏನಿಲ್ಲ ಅಂದ್ರೆ ನಿಮ್ ಪ್ರಕಾರ ಎಷ್ಟು ತೆಗ್ದಿರಿ ನೀವು? ನಮ್ ಪ್ಲಾಟಿಗೆ ಒಂದ್ ಪ್ರಕಾರ ಅಂದ್ರ ಈಗ ಲಾಸ್ ಎಲ್ಲ ಇದು ಮಾಡ್ಕೊಂಡ್ರ ಒಂದ್ 50 ಕೆಜಿ ತೆಗ್ದಾವೆ. 50 ಕೆಜಿ. ಎಷ್ಟು ದುಡ್ಡು ಎಷ್ಟು ಬಂತ? ಅದು ಅಂದ್ರೆ ರೇಟ್ ಕಮ್ಮಿ ಇತ್ತು. 2,500 ಇತ್ತು ಅದು. ಹಿಂಗಾಗಿ ಒಂದ್ ಸ್ವಲ್ಪ ಎಲ್ಲಾ ಔಷಧಿ ಎಲ್ಲ ಮುರ್ಕೊಂತಾರ ಅವ್ರು. ಔಷಧಿ ಅವ್ರ ಕೊಡ್ತಾರ ಒಬ್ಬೊಬ್ರು. ಇವ್ರು ನಮ್ಗೆ ಕೊಟ್ಟರೋರಿಗೆ ಔಷಧಿ ಯಾರು ಕೊಟ್ಟಿಲ್ಲ, ನಾವ ತಗೊಂಡವಿ. ಈಗ ಪ್ಲಾಟಿಗೆ ರೇಟ್ ಏನೈತಿ? 3,500 ಐತಿ. ವೆರೈಟಿ ಮೇಲೆ ಅದಾವ. 4,000 ಐತಿ, 4,500 ಐತಿ, 2,000 ಐತಿ, 1,000 ಅದಾವು ಬೀಜ. ನಾವ್ ಹೆಂಗ ಮಾಡ್ತಾವ ನಿಮಗೆ ಇದು ಚೆನ್ನಾಗ್ ಅನ್ಸೈತಿ? ಈಗಿನ ವಾತಾವರಣಕ್ಕೆ ಇಪ್ಪಟ್ಟಿಂದ ಚೆನ್ನಾಗ್ ಐತಿ. ಕ್ರಾಸ್ ಚೆನ್ನಾಗ್ ಐತಿ, ಕಾಯಿ ಚೆನ್ನಾಗ್ ನಿಂತಾವು. ಒಂದು ಪ್ಲಾಟಿಗೆ 2 ಚಿಲ್ಲರ ನಿಮಗೆ ಇನ್ಕಮ್ ಬರ್ತದೆ. ಈಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆಲ್ಲ ಪರದೆ. ಈಗ ನೀವು ಇದನ್ನ ಎಷ್ಟು ಬೆಳೆಗೆ ಯೂಸ್ ಮಾಡ್ತೀರಿ ಒಂದ್ ವರ್ಷದಾಗ? ಒಂದ್ ವರ್ಷದಾಗ ಅಂದ್ರೆ 2 ಬೆಳೆ ತಕೋಬಹುದು. ಒಂದ್ ವರ್ಷ ಈಗ ಸೌತಿ ಹಾಕಿದ್ವಿ ಅಂದ್ರೆ ನೆಕ್ಸ್ಟ್ ಆಗಲ್ ಹಾಕೋಬಹುದು. ತಕ್ಕಂಡ್ ಮತ್ತೆ ಮಚ್ಚಿ ಇಟ್ಕೊಟ್ರೆ ನಮಗೆ ಮತ್ತೊಂದ್ 2 ವರ್ಷ ಬರ್ಬೋದು. ಚೋಲ್ತಂಗ ಇದ್ವು ಅಂದ್ರೆ ನೀಟಾಗಿ ನಾವು ಕಾಪಾಡ್ಕೊಂಡಂಗೆಲ್ಲ ಚೆನ್ನಾಗಿ ಬಳಕೆ ಬರ್ತದೆ. ಇಲ್ಲ ನಾವು ಹಂಗ ಅಂದ್ ದೂರ ಹೋಗದೆ ಅಂದ್ರೆ ಅದು ಹಾಳಾಗಿ ಹೋತಂದ್ರ ಪೀಕ್ ಮುಗಿಸ್ಕೊಂಡ್ವಿ ಬಂತು ತಗದ ಬಿಸಾಡಿದ್ವಿ ಅಂತ ಮತ್ತೆ ಲಾಸ್ ಆಗುತ್ತೆ. ಮತ್ತೆ ಹೊಸದಾಗಿ ತರಬೇಕು. ಇಲ್ಲ ಇಲಿ ಕಡ್ದು ಅವು ಕಡ್ದು ಎಲ್ಲ ಅಂದ್ರೆ ಹಾಳಾಗ್ಬಿಡ್ತಾವಲ್ಲ. ಒಟ್ಟು ಚೆನ್ನಾಗಿ ಇಟ್ಕೊಂಡೆ ಅಂದ್ರೆ ನಮಗೆ 2-3 ವರ್ಷ 4 ವರ್ಷ ಯೂಸ್ ಮಾಡಬಹುದು. 4 ವರ್ಷ ಅಂತ ಯೂಸ್ ಮಾಡುದು. ಮೆಸ್ ಆಯ್ತು, ಗೂಟ ಆಯ್ತು. ಈ ಊರಿ ಹತ್ರ ಪ್ಲಾಟ್ ಒಮ್ಮೆ ಹಾಕಲೇಬೇಕು ಹೊಸವು. ಈಗ ನೀವು ಪ್ಲಾಟ್ಗಳನ್ನ ಎಷ್ಟು ಮಾಡ್ತೀರಿ ಈಗಿನ ವರ್ಷಕ್ಕ? 2 ಪ್ಲಾಟ್ ಮಾಡ್ತಾರೆ. 2 ಪೀಕ್ ಮಾಡ್ತಾರೆ. 2 ಪೀಕ್. ಒಂದ್ ಎಷ್ಟು ಪ್ಲಾಟ್ ಹಾಕ್ತಿರಿ ಒಂದ್ ಟೈಮ್ ಹಾಕಿದ್ರಿ ನೀವು? ಒಂದ್ ಟೈಮ್ ಹಾಕಿದ್ರೆ 4 ಪ್ಲಾಟ್ ಹಾಕ್ತೇವೆ. 4 ಪ್ಲಾಟ್ ಮಾಡ್ತೀರಿ? ಏನ್ ಯಾವ್ದು ಅಷ್ಟು ಸೌತಿನ ಬೇರೆ? ಇಲ್ಲ, ಈಗ 2 ಸೌತಿ ಮಾಡ್ಕೊಂಡವಿ, 2 ಆಗಲ್ ಮಾಡ್ಕೊಂಡವಿ. ಇದು ಈಗ ಒಂದ್ ಪ್ಲಾಟ್ ಸ್ಟಾರ್ಟಿಂಗ್ ಮಾಡಿದಿರಲ್ಲ, ಯಾವ ತಿಂಗಳಾಗ ಮಾಡಿದ್ರಿ ನೀವು? ಮೇ ತಿಂಗಳಾಗ ಸ್ಟಾರ್ಟ್ ಮಾಡಿದ್ದೇವೆ. ಮೇ ತಿಂಗಳ ಒಂದ್ ತಿಂಗಳಾಗತ್ತೆ ಎಲ್ಲ ಮಾಡ್ಕೊಳದೆಲ್ಲ ಗುದ್ದಿ ಗೂಟ ಎಲ್ಲ ಉಕ್ಕನತ್ತೀವಿ. ಅದು ಒಂದ್ 15-20 ದಿವಸ ಬೇಕು ಮಳೆ ಸ್ಟಾರ್ಟ್ ಆದಾಗ್ಲಿಗೆ. ಒಂದ್ 15-20 ದಿವಸ ಎಲ್ಲ ಸ್ಟಡಿ ಮಾಡ್ಕೊಂಡಿ ಅಂದ್ರೆ ಅವ್ರು ಮೇ ತಿಂಗಳಾಗ ಬೀಜ ಸಸಿ ಕೊಟ್ಬಿಡ್ತಾರ. ಸಸಿ ಕೊಟ್ಟೆಲ್ಲ ಇದು ಮಾಡ್ಕೊಂಡ್ಮೇಲೆ ಅವ್ರು ಸ್ಟಾರ್ಟ್ ಹೇಳ್ತಾರ. ಅವ್ರು ಕ್ರಾಸಿಂಗ್ ಇದ್ರ ಸಸಿ ಏನಾದ್ರು ಏನಪ್ಪಾ 3-4 ಫೀಟ್ ಎತ್ತರ ಬಂದ್ವಂದ್ರಿಂದ ಕಾಯಿ ಬಿಡಕ್ ಅಸ್ತಂದ್ರ 15 ಈ ತರ ಹರ್ಕೋಬೇಕು. ಈ ತರ ಹರ್ಕೊಂಡ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಕ್ರಾಸ್ ಅಂತಂದೇಳಿ 5 ದಿವಸ ಅಲ್ಲ 6 ದಿವಸ ಹೇಳ್ತಾರ. ಇಲ್ಲದ್ರ ಒಂದೊಂದ್ ಗಿಡದ ಒಂದೊಂದ್ ವೆರೈಟಿ ಇರ್ತಾವ. 2 ಕೊಂಬೆ ಬಿಡು ಅಂತಾರ. ಈ ತರ ಇದ್ದಾಗ ಮತ್ತೆ ಹಿಂಗೊಂದ್ ಕೊಂಬೆ ಬಿಡೋದು, ಹಿಂಗೊಂದ್ ಕೊಂಬೆ ಬಿಡೋದು, ಸ್ಟಾರ್ಟಿಂಗ್ ಅದ್ ತೆಗೆದು ಬಿಡೋದು. 2 ಕೊಂಬೆ ಹಿಂಗ ಏನ್ ಬಂದಿರ್ತಲ್ಲ ಅಷ್ಟ ಕ್ರಾಸ್ ಮಾಡ್ತಾರೆ. ಇದು ಮೇನ್ ಸೂಟ್ ಅಷ್ಟ ಇದೆ. ಇದು ಏಕ್ ಸೂಟ್ ಅಷ್ಟ. ಈಗ ಇಲ್ಲೊಂದ್ ಅರಿ ಬಂದೈತಿ, ಇದು ಹಿಂಗ ಅರಿ ಬಂದೈತೆ ಅಂದ್ರೆ ಅದ್ರ ಹೂ ಬಂದೈತೆ ಅಂದ್ರೆ ಕ್ರಾಸ್ ಮಾಡಿದ್ರೆ ಕಾಯಿ ಆಗಲ್ಲ, ಬೀಜ ಆಗಲ್ಲ. ಅದು ವೇಸ್ಟ್. ಹಂಗಾಗಿ ವರಿ ಕೊಂಬೆ ಎಲ್ಲ ಕಿತ್ತು ಹೋಗಿತ್ತೇವೆ. ಒಂದ್ ಮೇನ್ ಸೂಟ್ ಎಷ್ಟ ಇದೆ, ಮೇನ್ ಸೂಟ್ ಅಷ್ಟ ಕಾಯಿ ಹಾಕತಿ, ಬೀಜನ ಹಾಕತಿ. ಈಗ ಒಂದ್ ಕಾಯಾಗ 2 ಬಂದಿರ್ತಾವ, ಒಂದೇ ಮಾಡ್ಬೇಕು. 2 ಮಾಡಂಗಿಲ್ಲ. 2 ಮಾಡಿದೆ ಅಂದ್ರೆ ಬೀಜ ವೇಸ್ಟ್. 2 ಕಾಯಿಗೆ ಬೀಜ ಆಗಲ್ಲ. ಈಗ ನಿಮಗೆ ರೋಗಗಳು ಯಾವ್ದೇ ತಾಕಿದ್ರ ನಿಮಗೆ ಬೇಕಾದಂತ ಹೆಣ್ಣುಗಳು ತಂದು ಇದನ್ನ ಯೂಸ್ ಮಾಡಂಗಿಲ್ಲ. ನಾವು ಕಡೆ ಇದು ಹುಳ ಬಿದ್ದತಿ ಇಲ್ಲೇ ಹೋಗಿ ತಗೊಂಬಂದು ಹೊಡಿತೇವೆ ಅನ್ನೋದು. ಈಗ ಅವ್ರು ಕೇಳ್ಬೇಕು, ನಾವ್ ಇಂತ ಹುಳ ಬಿದ್ದತಿ ನೋಡಿ
ಅವ್ರು ಹೇಳ್ತಾರ ಹಿಂಗ ಹೋಗ್ರಿ ನಾವು ಔಷಧಿ ಅಂಗಡಿಯರಿಗೆ ಹೋಗ್ರಿ ಫೋನ್ ಮಾಡ್ತೀವಿ ಇಂಥದ್ ಐತಂತ ಕೇಳ್ತಾವ ಇಲ್ಲದ್ರ ಇಂಥ ತಾಕ್ ಬಂದು ತಗೊಂಡ್ ಹೋಗ್ರಿ ಅವ್ರ ಹೇಳ್ತಾರ ತರ್ಸಿ ಕೊಡ್ತಾರ ತರ್ಸಿ ಕೊಡ್ತಾರ ನಮ್ಗೆ ಇಲ್ರಿ ನಮಗ್ ಬರಕಾಗಲ್ಲ ಅಂದ್ರೆ ನೀವ್ ಹಿಡ್ಕೊಂಬ್ರಿ ಅಂದ್ರೆ ಹಿಡ್ಕೊಂಬರ್ತಾರ ಅವ್ರ ಬರೋವತ್ತ ಅವ್ರು ಪ್ರತಿ ದಿವಸ ವಿಸಿಟ್ ಕೊಡ್ತಾರ ವಿಸಿಟ್ 2 ದಿವಸಕ್ಕೊಮ್ಮೆ ಈಗ ಒಂದ ಕಡೆಗೆ ಬರಕಾಗಲ್ಲ ಈಗ ಒಂದ್ 3-4 ಹತ್ತೇಲೆ ಒಂದ್ 5-6 ಊರಿಗೆ ಕೊಟ್ಟಿರ್ತಾರ ಫ್ಲಾಟ್ ಈಗೆಲ್ಲ ಅಲ್ಲಿ ಅಡ್ಡಾಡ್ಕೋಬೇಕು ಅಲ್ಲೇ ಇಲ್ಲಿ ಬೆತ್ತಂಕ ಅಲ್ಲೇ ಆತಂದ್ರೆ ಅಲ್ಲೇ ಇದು ಮಾಡ್ಕೊಂಡು ಆಫೀಸ್ಗೆ ಹೋಗ್ಬಿಡ್ತಾರ ಇಲ್ಲಿ ಮತ್ತೆ ಇಲ್ಲಿ ಇವತ್ತು ನಿನ್ನೆ ಬರಂತಾರ ಇವತ್ತು ಬರ್ತಾರ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಪಕ್ಕ ಬಂದು ಎಲ್ಲ ಕ್ಲೀನ್ ನೋಡ್ಕೊಂಡು ಈ ತರ ಮಾಡ್ರಿ ಈ ತರ ಇಲ್ಲ ಇಂತದ್ ಹಿಂಗ್ ರೋಗ ಬಿದ್ದತ್ತಂದ್ರ ಈಗ ಕೆಲವರು ಭಯ ಪಡ್ತಾರ ಏನಂತತಿಯಪ್ಪ ಅದು ಯಾವ ಕಾಯಿಲೆ ಬರ್ತಾವ ನಮ್ಗೆ ಹಂಗಾಗಿತ್ತು ಈಗ 2 ದಿವಸ ಆಗಿತ್ತು ಅದು ಮ್ಯಾಲೆ ತುದಿ ಒಣಗುತ್ತೆ ಯಾಕ ಏನ ಕಾಯಿ ನೋಡಿದ್ರೆ ಚೆನ್ನಾಗೈತಿ ಮ್ಯಾಲೆ ಒಣಕೆಂತ ಬರ್ಕಸ್ತು ಇದೇನ್ ಲಾಸ್ ಆಕತ್ತೆ ಏನ ಲಾಭ ಆಕತ್ತೆ ಏನೋ ಲೆಕ್ಕಕ್ಕೆ ಆಗಿದ್ವಿ ಮತ್ತೆ ಆಫೀಸ್ನವ್ರಿಗೆ ಅವ್ರಿಗೆ ಫೋನ್ ಮಾಡಿದ್ವಿ ವಿಸಿಟ್ ಕೊಡಕ್ ಬಂದ್ರು ಇಲ್ಲ ಇದು ಏನಾಗಲ್ಲ ಇದು ಏನಪ್ಪಾ ಅಂದ್ರೆ ಜಳಕ್ ಈಟ್ಗೆ ಬಿಸಿಲು ಅದಕ್ಕೆ ಆತರ ಆಗೈತಿ ಈ ತರ ಔಷಧಿ ಹೊಡೀರಿ ಅಂತ ಅಂದ್ರೆ ಆತರ ಔಷಧಿ ಹೊಡ್ಕೊಂಡ್ವಿ ಈಗ ಹೇಳಿದಾರೆ ಇನ್ನೊಂದು ಔಷಧಿ ಹೊಡಿಯಕ್ ಹೇಳಿದಾರೆ ಅವ್ರು ತಂದು ಕಳಿಸ್ತಾವ ಅಂತಂದ್ ಹೇಳಿದಾರೆ ತಂದ್ಮೇಲೆ ಹೊಡಿಬೇಕು ಅಷ್ಟೇ ಈಗ ಹೊಸದಾಗಿ ಮಾಡೋರಿಗೆ ಭಯ ಏನ್ ಬೇಡ ಭಯ ಏನಿಲ್ಲ ಇದ್ರದ್ದ ಭಯ ಅಂತಕ್ಕದ್ದೇನಲ್ಲ ನಮ್ ಇದಕ್ ನಾವು ಏನಪ್ಪಾ ಎದ್ರಿಕೆ ಅನಿಸ್ತದ ಅಷ್ಟೇ ಅವ್ರ ಏನ್ ಕಂಪ್ನಿಯವ್ರು ಏನ್ ಕೊಡ್ತಾರಲ್ಲ ಅವ್ರು ಹೇಳ್ದಂಗ್ ಮಾಡ್ಕೊಂತಂದ್ರೆ ಯಾ ಎದ್ರಿಕೆನಿಲ್ಲ ಯಾ ಇದನ್ನಿಲ್ಲ ಅಷ್ಟೇ ಅವ್ರ ರೂಲ್ ಪ್ರಕಾರ ಯಾವ ತರ ಹೇಳ್ತಾರ ಆತರ ಮಾಡ್ಕೊಂತ ಹೋಗ್ಬಿಟ್ರೆ ಯಾರು ಎದ್ರಿಕೆನಿರಲ್ಲ ಯಾ ಆರಾಮ್ ಮಾಡ್ಬೋದು ಏನಪ್ಪಾ ಈಗ ಏನ್ ಗುದ್ದಿ ಗೂಟ ಹೋಗಿರ್ತಾವಲ್ಲ ಆಗ್ಬಿಟ್ಟು ಗಾಳಿ ಧೂಳಿ ಎದ್ದಾಗ ಒಟ್ಟು ಸಮಸ್ಯೆ ಕಾಪಾಡ್ಕೋಬೇಕು ಜಾಸ್ತಿ ಮುಂಗಾರಿ ಟೈಮ್ನಾಗ ಗಾಳಿ ಧೂಳಿ ಎದ್ದು ಬಿದ್ದು ಅಲ್ಲ ನಮ್ದು ಆಯ್ತು ಈಗ 4 ಮೆಸ್ ಬಿದ್ದದ್ದು ಮತ್ತೆ ಆಳಿ ಕರ್ಕೊಂಡಿ ಹಾಕ್ಯಂಡಿ ಮತ್ತೆ ಮಾಡ್ಕೊಂಡಿ ಮತ್ತೆ ಬಿಟ್ರೆ ಲಾಸ್ ಆಗತ್ತಲ್ಲ ಅನ್ನೋದು ಮಾಡ್ಕೊಂಡ್ವಿ ಯಾಕಂದ್ರೆ ಈಗ ರೊಕ್ಕ ಕೊಟ್ಟು ಹಾಕೊಂಡಿರ್ತಾವಿ ಈಗ ಮಾಡಕ್ ಆಗಲ್ಲ ಮಟ್ಟಿಗೆ ಸ್ವಲ್ಪ ಕಷ್ಟಪಟ್ರೆ ಚೆನ್ನಾಗೈತಿ ಲಾಭ ಐತಿ ಈಗ ನೀವು 4 ಪ್ಲಾಟ್ ಮಾಡಿದಾರಲ್ಲ ಈಗ ನೆಕ್ಸ್ಟ್ ಈಗ ಮೊದಲನೇ ಹಂತ ಮುಗಿದ್ಮೇಲೆ ಇದೇ ಮೆಸ್ನಾಗ ಕೀಳಾರ್ದಂಗೆ ಈಗ ಏನ್ ಹಾಕಿದಿರಲ್ಲ ಇದ್ರಾಗ ಮತ್ತೇನ್ ಮಾಡ್ಬೋದು ಈಗ ನಮ್ಗೆ ಇಳುವರಿ ಚೆನ್ನಾಗ್ ಬರ್ಬೇಕಾ ಇಳುವರಿ ಚೆನ್ನಾಗ್ ಬರ್ಬೇಕಂದ್ರೆ ನೋಟ್ ಕವರ್ ತೆಗೋದು ಪೈಪ್ ಗೀಪ್ ಎಲ್ಲ ತೆಗೆದು ಸುತ್ತಿಟ್ಟು ಮತ್ತೆ ಬೇರೆ ಕಡೆಗೆ ಹಿಂಗ್ ಒತ್ತಡ ಕಡೆಗೆ ಇಟ್ಟ ಸಣ್ಣ ಟ್ಯಾಕ್ರಿಗಳಿಗೆ ಉಳಿಮೆ ಮಾಡ್ಕೊಂಡು ಮತ್ತೆ ಇದ ಮಾಡ್ಕೊಂಡ್ರೆ ಮತ್ತೆ ಈ ತರ ಬೆಡ್ ಮಾಡ್ಕೋಬೇಕು ಈ ತರ ಬೆಡ್ ಮಾಡ್ಕೊಂಡು ಮತ್ತೆ ಇದ ಕವರ್ ಇರ್ತದಲ್ಲ ಇದನ್ನ ಆಡ್ಕೋಬಹುದು ಮತ್ತೆ ಇದು ಏನೈತಲ್ಲ ಇದು ಈಗ 2ನೇ ಪೀಕಿಗೆ ಇದ ಬರ್ತೈತಿ ಮತ್ತೆ ನಾವು ಏನ್ ತೆಗಿಯೋ ಅವಕಾಶನೇ ಇಲ್ಲ ನಮಗೆ ಇದೆಯಪ್ಪ ಇದ್ರಾಗ ಮಾಡ್ಬೇಕಂತಂದ್ರೆ ಅವ್ರ ಈಗ ನೆಕ್ಸ್ಟ್ ಇದು ಮುಗಿಯತ್ಗೆ ಆಗಲ್ ಕೊಡ್ತಾವಂದ್ರ ಅವ್ರ ಎಷ್ಟ್ ಅಡಿಗೆ ಒಂದ್ ಹೇಳ್ತಾರ ಅದನ್ನ ಒಟ್ಟು ಮಿದುವು ಮಾಡ್ಕೋಬೇಕು ನೆಲ ಮಿದುವು ಮಾಡ್ಕೊಂಡು ಸಸಿ ಹಚ್ಕೊಂಡ್ಬಿಟ್ರೆ ಏನಾಗಲ್ಲ ಇನ್ನೊಂದ್ ಟೈಮ್ ಮಾಡ್ಬೋದು 2 ಟೈಮ್ ಮಾಡ್ತೀರಿ ಒಂದ್ ಮೆಸ್ನ್ಯಾಗ ಈಗ ಆಲ್ರೆಡಿ ಹಾಕಿದ ಮೆಸ್ನ್ಯಾಗ ಈ 2 ಬೆಳಿ ಬೆಳಿತಾರೆ ಈಗ ನೀವ್ 4 ಪ್ಲಾಟಿನ ಒಂದು ಇನ್ಕಮ್ ಎಷ್ಟು ಬರ್ತೈತಿ ಈಗ ಚೆನ್ನಾಗ ಬೀಜ ಒಂದ್ ಟೈಮಿಗೆ ಚಲೋ ತಂಗ ಬೀಜ ಈಗ ಚೆನ್ನಾಗಿ ಬಂದ್ ಎಲ್ಲ ಕ್ವಿಂಟಲ್ ಗಂಟ್ಲೆ ಬೀಜ ಬಂದ್ರೆ ಒಂದ್ 5 6 ಲಕ್ಷ 7 ಲಕ್ಷ ಹಿಂಗ್ 4 ಪ್ಲಾಟ್ ಇಂದ ಅಷ್ಟು ಬಂತಂದ್ರೆ ಆಳಿಂದ ಹೋಗ್ಲಿ ಆಳಿಂದ ಒಂದು ಎಲ್ಲ ತೆಗೆದು ಎಲ್ಲ ಖರ್ಚು ಗಿರ್ಚು ತೆಗೆದು ಒಂದ್ 3 ಲಕ್ಷ ಉಳಿದ್ ನಮಗೆ 4 ಲಕ್ಷ ಉಳಿದ್ ಹಂಗ ಇದಾಗತ್ತೆ ಅಂತ 4 ಲಕ್ಷ ಅಂತ ಉಳಿತೈತಿ ಈಗ ಮಿನಿಮಮ್ ಆಗಿ ನಿಮಗೆ ಇಷ್ಟೇ ನಮಗೆ ಸಿಕ್ತೈತೆ ಅನ್ನೋದು ಇದಿರಲ್ಲ ಒಂದ್ 50 ಹೆಚ್ಚು ಕಮ್ಮಿ ಸಿಕ್ತೈತಿ ಅಂದ್ರೆ ಲಾಸ್ ಅಂತ ಆಗಲ್ಲ ಈಗ ನಾವು ಈಗ ಮೊದ್ಲಿನ ಬೆಳೆಗಳು ಎಲ್ಲ ಮೆಕ್ಕೆಜೋಳ ಆಗ್ಲಿ ಹತ್ತಿ ಆಗ್ಲಿ ಅಂದ್ರೆ ಈಗ ಎಕರೆಕ 10 ಕ್ವಿಂಟಲ್ ಬಂದು 5 ಕ್ವಿಂಟಲ್ ಬಂದು ಮಳೆ ಆದ್ರೂ ಸರಿ ಮಳೆ ಆಗ್ಲಿಲ್ಲ 5-10 ಕ್ವಿಂಟಲ್ 20 ಕ್ವಿಂಟಲ್ ಹಿಂಗ್ ಬರ್ತಾವ ಅದ್ರ ರೇಟ್ ನೋಡಿದ್ರೆ ಅಷ್ಟು ಕಷ್ಟ ಇರುತ್ತೆ ನಾವು ಖರ್ಚು ಮಾಡಿದಂತ ತಕ್ಕನದು ವಜ್ಜೆ ಆಗತ್ತಂತ ಈ ತರ ಮಾಡ್ಕೊಂಡು ಇದು ಮಾಡಿದೆ ಈ ಒಂದು ಬೆಳಿಗೆ 4-4.5 ಲಕ್ಷ ಉಳಿಸ್ಕೊಂಡ್ರೆ ನೀವು ಅಂತ 2 ಬೆಳಿ ಮಾಡ್ತೀರಿ ಏನಿಲ್ಲ ಅಂದ್ರೆ ಒಂದ್ 7-8 ಲಕ್ಷ ಉಳಿಬಹುದು ಉಳಿಸ್ಕೊಂತೀರಿ ನೀವ್ ಎಷ್ಟ್ ಜನ ಇದ್ರಿ ಮನೆ ನಾವ್ ಒಂದ್ 3 ಅದಾವಿ ಇದ್ದರೆಲ್ಲ ಕರ್ಕೊಂಡು ಮಾಡ್ತೀವಿ 3 ಅಂತ ನೀವು ಪ್ಲಾಂಟ್ ಮಾಡೇ ಮಾಡ್ತೀರಿ ಏನ್ ಡೈಲಿ ಇಲ್ಲೇ ಇರ್ತೀರೋ ಅಥವಾ ಡೈಲಿ ಬೆಳಗ್ಗೆ 7 ಗಂಟೆ ಬೆಳಗ್ಗೆ 6:30 7 ಗಂಟೆ ಬಂದ್ರೆ ಸಾಯಂಕಾಲ 6 ಗಂಟೆಗೆ ಹೋಗ್ತೀವಿ ಸಾಯಂಕಾಲ 6 ಗಂಟೆವರೆಗೂ ನೀವು ಇಲ್ಲೇ ಮಾಡ್ಕೊಂಡಿರ್ತೀರಿ ಆಳು ಎಷ್ಟು ಗಂಟೆಗೆ ಹೋಗ್ತಾರೆ ಆಳು 3 ಗಂಟೆಗೆ ಹೋಗ್ಬಿಡ್ತಾರೆ 3 ಗಂಟೆಗೆ ಕ್ರಾಸ್ ಮುಗಿಸ್ಕೊಂಡು ಅವ್ರು ಏನಿರಲ್ಲ ನಾವಾಗಿ ಬೇರೆ ಬದುಕತ್ತೆ ಇವತ್ತು ಎಲ್ಲಿ ಒಂದೊಂದ್ ರೋಗ ಬೀಳತ್ತೆ ಹರಿಬೇಕಂತಂದ್ರೆ ಉಳ್ಸ್ಕೊಂಡ್ರೆ ಉಳ್ಕೊಂತಾರ ಎಕ್ಸ್ಟ್ರಾ ಕೂಲಿ ಕೊಟ್ಟು ಉಳ್ಸ್ಕೊಂತೀರಿ ಎಷ್ಟು ಹೆಚ್ಚುವರಿ ಏನ್ರ ಕೆಲಸ ಇದ್ರೆ ಉಳ್ಸ್ಕೊಂತಾರೆ ಈ ಕ್ರಾಸ್ ಮಾಡಕತ್ತಿದ್ರಲ್ಲ ಇದನ್ನ ಅವ್ರಿಗೆ ನೀವು ಕಲ್ಸ್ಕೊಟ್ರ ಅಥವಾ ಅವನಿಗೆ ಮೊದ್ಲ ಏನಾರ ಈಗ 3 ವರ್ಷದ ಆತಲ್ಲ ಈಗ ಸಾವತಿ ಮಾಡಕ 3 ವರ್ಷ ಆಯ್ತು
ಫಸ್ಟ್ ಗೆ ಅವರು ಕಂಪ್ನಿಯವ್ರು ಬಂದಾಗ ಈ ತರ ಮಾಡ್ಬೇಕಂತ ಹೇಳಿ ತೋರಿಸಿದ್ರು ನಿಮಗೆ. ಫಸ್ಟ್ ಗೆ ತೋರಿಸಿದ್ರ ಆಳ್ ಕರ್ಕೊಂಡ ಇದ್ದಾಗ ತೋರಿಸಿದ್ರು ಈ ತರ ಮಾಡ್ಬೇಕು ಅಂತಂದ ಹೇಳಿ ಅಲ್ಲಿದ್ದ ಅವರು ರೂಢಿ ಆಗಿದ್ದಾರೆ. ಈಸಿಯಾಗಿ ಮಾಡ್ಬೋದು, ಈಜಿ ಕ್ರಾಸ್ ಮಾಡ್ಬೋದು. ಏನ್ ತೊಂದ್ರೆ ಇಲ್ಲ. ಸುಲ್ಕನದ್ ಮೇನ್ ಈಗ ಏನ್ ಇದ್ರಾಗ ಒಂದು ಸಿಗ್ಮಾ ಇರ್ತೈತಿ. ಈ ಸಿಗ್ಮಾ ಏನಾರ ಮುರಿತಂದ್ರ ಅದ್ ವೇಸ್ಟ್ ಕಾಯಿ ಹರಿದೋಗ್ಬಿಡ್ಬೇಕು. ಹರಿದೋಗೋದು ಮುಗಿತದ, ಏನಿಲ್ಲ ಅದನ್ನ ಮಾಡೋದಲ್ಲ. ಈಗ ಆಲ್ರೆಡಿ ಇದು ಕ್ರಾಸ್ ಮಾಡಿರೋದು, ಕ್ರಾಸ್ ಆಗಿದೆ. ಕ್ರಾಸ್ ಹೂ ಅನ್ಸೇವಲ್ಲ, ಇದು ಏನಪ್ಪಾ ಅಂದ್ರೆ ನಾವು ಕೊನೆಯವರೆಗೆ ಕಾಯಿ ಹರಿಯ ಮಟನ ಹಂಗಿರ್ಬೇಕು. ಹಂಗ ಇರ್ತೈತ. ನಾಲ್ಕೆ ಬರುತ್ತೆ ಇದು, ನಾಲ್ಕೆ ಬರ್ತದೆ. ನಾಲ್ಕೆ ಬರುತ್ತೆ. ಒಂದ್ ದಿವ್ಸಕ್ಕ ಒಂದ ಎಲ್ಲಿನ ಬರ್ತದ ಒಂದ್ ಗಿಡದಾಗ? ಇಲ್ಲ 3-4 ಒಂದೊಂದ್ ಗಿಡಕ್ಕ 3-4 ಬರ್ತದೆ. ಇದು ಏನಪ್ಪಾ ಅಂದ್ರೆ ನಾವು ಈಗ ಅದ್ ಮುಗಿಸ್ಕೊಂಡ್ ಇದು ಬರೋವಾಗ ಒಂದ್ ಸ್ವಲ್ಪ ಲೇಟ್ ಆಯ್ತಲ್ಲ, ಹಂಗಾಗಿ ದಿನಕ್ಕ 1, 2, 3 ಬರ್ತದ. ಇದೀಗ 3 ದಿವಸ ನಿನ್ನೆ ಮಾಡಿದ್ದೀವಿ ಕಾಯಿ, ಒಂದ್ 2 ದಿವಸಕ್ಕೆ ದೊಡ್ಡದಾಗುತ್ತೆ. ಈಗ ನಮ್ಮ ರೈತರಿಗೆ ನೀವು ಏನ್ ಹೇಳ್ತೀರಿ? ಈಗ ಅವರು ಸಾಂಪ್ರದಾಯಿಕ ಬೆಳೆ ಬೆಳ್ಕಂಡ್ ಅದ್ರಲ್ಲೇ ಒದ್ದಾಡ್ತಾ ಇರ್ತಾರಲ್ಲ, ಇಂಥವು ಮಾಡೋದ್ರಿಂದ ಈ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ನೀವು ರೈತರಿಗೆ ಏನ್ ಹಂಗೆ ಹೇಳ್ತೀರಿ? ಇಲ್ಲ, ಇದು ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈ ತರ ರೈತರು ಉದ್ಧಾರ ಆಗ್ಬೇಕಪ್ಪ ಅಂದ್ರೆ ಈಗ ಲಾಸ್ ಲಾವಣೆ ಇದ್ದೇ ಇರುತ್ತೆ. ಮಾಡ್ಕೊಂಡ್ರೆ ಚೆನ್ನಾಗ, ಅಂದ್ರೆ ಪೂರ್ತಿ ಅಂತ ಲಾಸ್ ಚಾನ್ಸ್ ಇಲ್ಲ. ನಾವಾಗಿ ಚೆನ್ನಾಗ್ ಮಾಡಿದ್ರೆ ಚೆನ್ನಾಗ್ ಬರುತ್ತೆ. ನಾವಾಗಿ ಜವಾಬ್ದಾರಿ ಮಾಡ್ಕೊಂಡ್ರೆ ಲಾಸ್ ಆಗುತ್ತೆ. ಜವಾಬ್ದಾರಿ ಕಷ್ಟಪಟ್ರೆ ನಾವು ಗಾಂಜಾಳ ಬಿತ್ತಿ ಹೊಲ ಹೊಡೆದು ಮನೆಗೆ ಕುತ್ಕೊಂಡ್ ಅನ್ನಂಗಿಲ್ಲ. ಇದ್ರಲ್ಲೇ ಇರ್ಬೇಕು. ಈಗ ನೀವು ಮೊದ್ಲಿನ ಜೀವನಕ್ಕೂ ಈಗ ನಿಮ್ಮದ್ ನೋಡಿದ್ರ ಸಾಲ ಗಿಲ ಏನ್ರ ಇತ್ತ ಮೊದಲೆಲ್ಲ? ಆಗಿತ್ತು, ಆದ್ರೆ ಒಟ್ಟು ಇದಾಯ್ತು. ಮತ್ತೆ ಈಗ ಹೊಸ ಇವನ್ ತಗೊಂಡ್ರಕ್ಕೆ ಮತ್ತೆ ಈಗ ಆಳಿಗೆ ಹೋಳಿಗೆ ಮತ್ತೆ 1-2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಸಾಲ ಆಗಿದೆ. ಈ ಪಟ್ಟಿಗೆ ಬಂತಂದ್ರೆ ಎಲ್ಲ ಬೆಳೆ ಮೇಲೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಹಾಕಿದ್ದೇವೆ ಸಾಲ ಮಾಡಿ, ಇದಕ್ಕೆ ಇನ್ವೆಸ್ಟ್ ಮಾಡಿರೋದು. ಈಗ ಏನಪ್ಪಾ ಅಂದ್ರೆ ಈಗ ಬಂತಂದ್ರೆ ಮತ್ತೆ ಒಟ್ಟು ಚೆನ್ನಾಗ್ ಅನ್ಸೈತಿ ಇದನ್ನ ಮಾಡ್ಬೋದು. ರೈತರು ಇಂಥವೆಲ್ಲ ಕಷ್ಟಪಟ್ಟು ಮಾಡ್ಕೊಂಡ್ರೆ ಆಗತ್ತೆ, ಇಲ್ಲಂದ್ರೆ ಇದು ಮಾಡ್ಕೊಂಡ್ರೆ ಆಗಲ್ಲ. ಈಗ ಇದಕ್ಕ ನೀವ್ ಎಣ್ಣಿನ ಸ್ಪ್ರೇ ಮಾಡಕ್ ಹೇಳಿದಾಗ ಎಷ್ಟು ದಿವ್ಸಕ್ಕೊಮ್ಮೆ ಮಾಡ್ತೀರಿ ನೀವು? ಅವ್ರು 2 ದಿವ್ಸಕ್ಕೊಮ್ಮೆ ಹೇಳ್ತಾರ. 2 ದಿವ್ಸಕ್ಕೊಮ್ಮೆ ಹೇಳ್ತಾರೆ, ಇಲ್ಲಾಂದ್ರ 3 ದಿವ್ಸಕ್ಕೊಮ್ಮೆ ಹೇಳ್ತಾರೆ. ಏನೋ ಒಂದ್ ರೋಗ ಬಂದಾಗ ಮಾತ್ರ ಮಾಡ್ತಿರೋ ಅಥವಾ ಇಷ್ಟ ದಿವ್ಸಕ್ ಮಾಡ್ಲೇಬೇಕು ಸ್ಪ್ರೇ ಅನ್ನಂಗೈತೆ? ರೋಗ ಬಿದ್ದಾಗ ಹುಳ ಇದ್ದಾಗ ಆತರ ಇದು ಅಂದಾಗ ಅವ್ರು ಈ ತರ ಕಾಯಿ ಐತೆ ಅದಕ್ಕೆ ಹುಳ ತಕಚಿತಂದ್ರ ಅದಕ್ಕ ಓಟೋ ಹೊಲಕ್ಕ ಇದಾಗ್ಬಾರ್ದು ಅನ್ನೋಕ್ಕೋಸ್ಕರ ಸ್ಪ್ರೈ ಮಾಡ್ರಿ ಅಂತಂದ್ ಹೇಳ್ತಾರೆ. ಆಮೇಲೆ ನಾನು ಬ್ಯಾರೆ ಕ್ಯಾನ್ ತಗೊಂಬಂದು ಅದ್ರಾಗ ಕಳೆ ಔಷಧಿ ಹೊಡೆದು ತಗೊಂಬಂದ್ ಇದಾಗ ಹೊಡೆದೆ ಅಂದ್ರೆ ಎಲ್ಲ ವೇಸ್ಟ್ ಆಗುತ್ತೆ. ಸೂಕ್ಷ್ಮ ಇದು ಏನಪ್ಪಾ ಇದಕ್ಕೆ ಯಾವ ಕ್ಯಾನ್ ಇರುತ್ತೆ ಅದನ್ನ ಕ್ಯಾನ್ ಬಿಟ್ಟು ಬೇರೆ ಯೂಸ್ ಮಾಡಂಗಿಲ್ಲ. ಇದಕ್ಕಾಗಿನೇ ನೇಮಿಸಿ ಒಂದ್ ಕ್ಯಾನ್ ಇಟ್ಟಿರ್ಬೇಕು. ಗೊಬ್ಬರ ಎಷ್ಟು ದಿವ್ಸಕ್ಕೊಮ್ಮೆ ಕೊಡ್ತೀರಿ ನೀವು? ಈಗ ಸ್ಟಾರ್ಟಿಂಗ್ ಏನ್ ಮಾಡಿದೇವಪ್ಪ ಅಂದ್ರೆ ಬೆಡ್ಗೆ ಹಾಕಿದ್ವಿ ಒಂದ್ಸಲ. ಆಮೇಲೆ ಕ್ರಾಸ್ ಮಾಡಕಂತ ಮುಂಚೆ ಒಮ್ಮೆ ಹಾಕಿದ್ವಿ. ಒಂದ್ 15-20 ದಿವ್ಸಕ್ಕೆ ಹಾಕಿರ್ತೀವಿ ಕ್ರಾಸ್ ಮಾಡಕ್ ಮೊದ್ಲ ಹಾಕಿದ್ವಿ. ಬಟ್ ಕ್ರಾಸ್ ನಿಲ್ಸತ್ಗೆ ಹಾಕ್ಬೇಕು. ಕ್ರಾಸ್ ನಿಲ್ತ ಮೇಲೆ ಮತ್ತೊಂದ್ಸಲ ಹಾಕ್ಬೇಕು, ಯಾಕಂದ್ರೆ ಬೀಜ ಇದಾಗಬೇಕಲ್ಲ ಒಳಗ, ಅದಕ್ಕೆ ಹಾಕ್ಬೇಕು. ಆಮೇಲೆ CN ಅಂತ ಬರುತ್ತೆ, 0050 ಅಂತ ಬರ್ತೈತೆ. ಅವೆಲ್ಲ ಔಷಧಿ ಆಗ್ಬೇಕು. 2 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ಅವ್ನ ಹಾಕಿ ಕೈ ಬಿಟ್ರೆ ಬೀಜ ಆಗುತ್ತೆ. ನಿಂತ್ಕೊಂಡಾದ್ಮೇಲೆ ಯಾಕಂದ್ರೆ ಬೀಜ ಸೈಜ್ ಆಗ್ಬೇಕಲ್ಲ, ಗಡ್ತಿ ಆಗ್ಬೇಕು ಒಳಗ ತೊಪ್ಪೆಲ್ಲ. ಹಂಗಾಗಿ ಅವನ್ನೆಲ್ಲ ಹೇಳ್ದಂಗ ಒಂದು 3 ಟೈಮ್ ನೀವು ಗೊಬ್ಬರ ಔಷಧಿ ಕೊಡ್ತಾರೆ. ಇದಕ್ಕೆ ಜಾಸ್ತಿ ಗೊಬ್ಬರ ಹಾಕ್ಸೋದಂದ್ರೆ ಅವ್ರು ಬೆಡ್ಡಿಗೆ ಮಾತ್ರ ಜಾಸ್ತಿ ಹಾಕಿಸ್ತಾರ. ಆಮೇಲೆ ತಳಗೊಬ್ಬರನ ಬಹಳ ಹಾಕಿಸ್ತಾರ. ಒಂದ್ ಪ್ಲಾಟಿಗೆ ಏನಿಲ್ಲ ಅಂದ್ರೆ 1-1.5 ಚೀಲ. ಅದ್ ಯಾವ್ದು ಫರ್ಟಿಲೈಸರ್ ಗೊಬ್ಬರ ಹೇಳಿದ್ರೆ? ಸರ್ಕಾರಿ ಗೊಬ್ಬರ ಹೇಳ್ತಾರ ಅವ್ರಿಗೆ. 20-20 ಆಯ್ತು, 16-20 ಆಯ್ತು, 10-26 ಆಯ್ತು, 9-24 ಗೊಬ್ಬರ ಆಯ್ತು. ಆಮೇಲೆ ಬುಡಕ್ಕೆ ಸಸಿ ಹಚ್ಚಿದ ಗುಟ್ಲಿಗೆ ರೆಡ್ ಎಮ್ ಎಲ್ ಗೋಲ್ಡ್ ಅಂತಂದು ಔಷಧಿ ಬರ್ತದೆ, ಅದನ್ನ ಬಿಡಕ್ ಹೇಳ್ತಾರ. ಆಮೇಲೆ 319 ಗೊಬ್ಬರ ಬರುತ್ತೆ, 1261 ಬರುತ್ತೆ. ಇವನ್ನೆಲ್ಲ ಬಿಡಿಸ್ತಾರ ಅವ್ರು, ಗಿಡ ಸೈಜ್ ಆಗಾಕ, ಬೇರ್ಗಳು ಇಂಪ್ರೂವ್ ಆಗಾಕ. ಪ್ರತಿಯೊಂದು ಮಾಹಿತಿನೂ ನಿಮಗೆ ಏನ್ರ ಅರ್ಥ ಆಗದ ಇದ್ರ, ನಿಮಗೆ ಗೊತ್ತಾಗದ ಇದ್ರ ಕಂಪನಿಯವರು ನಿಮ್ಗೆ ಸಜೆಷನ್ ಕೊಡ್ತಾರೆ. ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಹೇಳ್ತಾರ. ಬೀಜ ಇಂಥದನ್ನ ತೆಗಿಬೇಕಂತ ಬಂದಾಗ ಹೇಳ್ತಾರ. ಈಗ ಹಣ್ಣು ಬಂದೈತಿ, ನಾಳೆ ರೀಪಾ ಅಂತಂದ್ ಹೇಳ್ತಾರ. ಇವತ್ ಬಂದಾಗ ನಾಳೆ ರೀಬೇಕು, ಇದು ಮಾಡ್ಬೇಕು. ಬೀಜ ತೊಳೆ ಹೊತ್ನಾಗ ಯಾವ ತರ ತೊಳಿಬೇಕು, ಔಷಧಿ ಕೊಡ್ತಾರ, ನಂಗ ಡೈರೆಕ್ಟ್ ಆಗಿ ತೊಳೆಯೋದು ಅಂತಂದೆಲ್ಲ ಹೇಳಿ ಒಟ್ಟು ನಿಮಗೆ ಫ್ರೀ ಆಗಿ ಅವರು ಸಜೆಷನ್ ಕೊಟ್ಟ ಇದು ಮಾಡ್ಸೋದ. ಗೊಬ್ಬರ ಬೀಜ ನಿಮಗೆ ಈಗ ಕೆಲವು ರೈತರಿಗೆ ಈಗ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದಾದ್ಮೇಲೆ ದುಡ್ಡಿನ ಅವಶ್ಯಕತೆ ಇರ್ತದೆ. ಈಗ ಎಂತಿಮ್ರಿ ನಮ್ಗೆ ಆಳಿಗೆ ಹೋಳಿಗೆ ಕೊಡ್ಬೇಕಪ್ಪ, ನಮ್ಗೆ ದುಡ್ಡಿಲ್ಲ ಮತ್ತೆ ಹೆಂಗ ಅಂತಂದ್ರೆ ಹಂಗೇನಾದ್ರು ಕೈಲಾದಷ್ಟು 30-20 ಕೊಡ್ತಾರೆ.
ಗೊಬ್ಬರ ಎಣ್ಣೆ ಎಲ್ಲ ಅವರೇ ಕೊಡ್ತಾರ. ಕೊಡ್ತಾರ ಅಂದ್ರೆ ಇವ್ರು ಈ ಕಂಪ್ನಿಯವ್ರು ಮಾತ್ರ ಕೊಟ್ಟಿಲ್ಲ. ಹ್ಮ್. ನಾವು ಫಸ್ಟ್ ಗೆ ಮಾಡಿದಾಗ ಅವರೆಲ್ಲ ಕೊಡೋರು. ಕೊಟ್ಟಾಗ ಲಾಸ್ಟ್ ನಾವು ಬೀಜ ಕೊಟ್ಟಾಗ ಮುರ್ಕೊಂಡಾರ. ಈ ಕಂಪ್ನಿಯವ್ರು ಮಾತ್ರ ಹೇಳ್ತಾರ ನಮಗ್ ಬೇಕಪ್ಪ ಇವತ್ತಿನ ದುಡ್ಡು ಅವಶ್ಯ ಐತಿ ನನಗೆ ಗೊಬ್ಬರ ಬೀಜ ಸಮಸ್ಯೆ ಐತಿ ನನಗೆ ಅಂದ್ರೆ 10-20 ಸಾವಿರ ಕೊಡ್ತಾರ. ಯಾರಾದ್ರೂ ಕೊಡ್ತಾರ. ಏಜೆಂಟ್ರ ಮೂಲಕ ನೀವು ಇಸ್ಕೊಂತೀರಿ. ಈಗ ಬೀಜ ಬಂದಾಗ ಅವ್ರು ಮುರ್ಕೊಂಡು ಬೀಜ ಅದನ್ನ ಒಕ್ಲಿ ಮಾಡಿ ಆ ಕಂಪ್ನಿ ಕಳಿಸಿದಾಗ ಎಷ್ಟು ದಿವ್ಸಕ್ಕೆ ನಿಮಗೆ ದುಡ್ಡು ಒಂದೊಂದ್ ಕಂಪ್ನಿದು ಲೇಟ್ ಆಗುತ್ತೆ. ಇವ್ರು ಇನ್ನ ಹೇಳಿದಾರೆ ಸೌತ್ ಮಟ್ಟಿಗೆ 2.5-3 ತಿಂಗಳಿಗೆ ಅಮೌಂಟ್ ಬರುತ್ತೆ. ನೀವು ಮೊದ್ಲೆಲ್ಲ ಈಗ 2-3 ವರ್ಷ ಮಾಡಿದಾರಲ್ಲ ಅದೊಂದ್ ಸ್ವಲ್ಪ ಆ ಕಂಪ್ನಿ ಸ್ವಲ್ಪ ಲೇಟ್ 6 ತಿಂಗಳು 7 ತಿಂಗಳ ಗಂಟೆ ಅಂದ್ರೆ ದುಡ್ಡಿಗೆ ಮೋಸ ಇಲ್ಲ ಬರ್ತದೆ ಕೊಡ್ತಾರ. ಕಂಪ್ನಿ ಮಟ್ಟಿಗೆ ಏನಿಲ್ಲ ಏನೋ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಬೀಜ ಅಲ್ಲಿ ಜರ್ಮಿಷನ್ ಚೆನ್ನಾಗ್ ಬಂತಂದ್ರೆ ಆಗುತ್ತೆ, ಇಲ್ಲದ್ರೆ ಜರ್ಮಿಷನ್ ಸರಿ ಬರ್ಲಿಲ್ಲ ಅಂದ್ರೆ ಫೇಲ್ ಆಗುತ್ತೆ ಬೀಜ. ಫೇಲ್ ಆದ್ರೆ ಹೆಂಗ? ಈಗ ಹುಟ್ಟಾಕ್ತಾರ ಅಲ್ಲಿಗೆ ಅವರು ಬೀಜ ಹುಟ್ಟಾಕ್ತಾರ. ಅದೇ ತರನ ಅದೇ ಕಾಯಿ ತರ ಬಂತಂದ್ರೆ ಫೇಲ್ ಆಗುತ್ತೆ. ಈ ಕಾಯಿ ಐತಲ್ಲ ಈ ತರ ಬಂದಾಗ ಏನಾಗುತ್ತೆ ಮುಳ್ಳು ಇದ್ದಂಗತ್ತಂದ್ರೆ ಮತ್ತೆ ಅದೇ ಬೀಜ ಇದಾಗಿಲ್ಲ ಅಂತ ಕ್ರಾಸಿಂಗ್ ಕರೆಕ್ಟ್ ಆಗಿಲ್ಲ. ಅದು ತನ್ನ ಆಕಾರನ ಬದಲಾವಣೆ ಪಡ್ಕೊಂಡ್ ಇದನ್ ಮಾಡಿದ ಮಾತ್ರ ಅದು ಕ್ರಾಸಿಂಗ್ ಆಗೈತಿ ಅಂತ. ಅದು ದಿಟ್ಟಿಗೆ ಮೊದಲಿನ ಕಾಯಿ ಹೆಂಗಿರ್ತಾವ ಮತ್ತೆ ಅದು ಹಂಗೈತೆ ಅಂದ್ರೆ ಅದು ಫೇಲ್ ಆಗೈತೆ, ಅದು ಸರಿಯಾದ ರೀತಿಯಲ್ಲಿ ಕ್ರಾಸಿಂಗ್ ಆಗಿಲ್ಲ ಅಂತ. ಹಂಗ ನಿಮ್ಮ ಯಾವಾಗ ಆಗಿದೆ ಒಂದಿನ ಮಾಮೂಲಿ ಒಂದ್ ಫಸ್ಟಿಗೆ ಆಗಿತ್ತು. ಅವು ಮತ್ತೆ ಒಂದ್ ಮಿಸ್ಟೇಕ್ ಆಗಿ ದರ ಕಟ್ಲಿಲ್ದವ್ ಕಾಯಿ ಏನೋ ಮಾಡಿರ್ತಾವ ಹರ್ಕೊಂಡಿರ್ತಾವೆ. ಈಗ ಹಣ್ಣಾಗಿರ್ತತಿ ಅದೇನೋ ಮಿಸ್ಟೇಕ್ ಆಗಿ 1-2 ಕಾಯಿ ಹರ್ಕೊಂಡ್ವಿ ಅಂದ್ರ ಅದ್ರ ಬೀಜದಾಗ ಹೋಯ್ತಂದ್ರ ಇಡೀ ಇದನ್ನ ಒಂದ್ ಕ್ವಿಂಟಲ್ ಕ್ರಾಸ್ ಆಗದಂಗ ಉಳ್ಕೊಂಡಿರ್ತೈತಿ. ನಾವೀಗ ಎಲ್ಲಿ ಒಂದು ಕಾಣ್ಲಿಲ್ದಂಗ ಇರುತ್ತೆ ಹಣ್ಣಾಗೆ ತಡಿಯಂದ್ ಹರ್ಕೊಂಡಿರ್ತೇವೆ. ಈಗ ಹಣ್ಣಾಗೆ ತಂದ್ ಹರ್ಕೊಂಡ್ ದಾರ ಕಟ್ಟಿರಲ್ಲ ನೀವು ಅದನ್ನ ನಾವು ತೆಗೆದು ಹಾಕಿ ಬಿಡ್ಬೇಕು. ಅದ್ನ ಹರಿದು ಹೋಗೋದ್ ಅದ್ ನಾವ್ ಏನ್ರ ಅಪ್ಪಿ ಆಗ್ಲಿ ಬೀಜದ ಹಣ್ಣಾಗೆ ತಡಿ ಬಗ್ನ ದಾರ ಉಚ್ಚ ಐತೆ ಏನೋ ಹೋಗ ಅಂತಂದೇಳಿ ಬಂದ್ ಆತ ಅಂತಂದೇಳಿ ಇದಾದಾಗ ಫೇಲ್ ಆಗುತ್ತೆ ಬೀಜ. ಈಗ ಅದನ್ನೊಂದ್ ಸ್ವಲ್ಪ ಜಾಗ್ರತೆ ವಹಿಸ್ಕೊಂಡ್ವಿ ಅಂದ್ರೆ ಬೀಜ ಫೇಲ್ ಆಗ ಚಾನ್ಸ್ ಇರಲ್ಲ. ಇದ ಮೇನ್. ನೀವು ಈಗ ದಾರ ಕಟ್ಟಿದವಷ್ಟ ನೀವು ಅದನ್ನ ಪಿಕ್ ಮಾಡ್ಕೊಂತೀರಿ ಹರ್ಕೊಂತೀರಿ. ದಾರ ಇಲ್ದ ಅವನ್ನ ಬಿಟ್ಟ ಹಾಕಿ ಹೊರಗೆ ಹೊಸ್ಬಿಡ್ತೀರ. ಹಂಗ್ ಮಾಡಿದಾಗ ಬೀಜ ಫೇಲ್ ಆಗ ಚಾನ್ಸ್ ಇರಲ್ಲ. ಈಗ ದುಡ್ಡು ನಿಮಗೆ ಈ ಪ್ಲಾಂಟ್ನರ್ ಎಷ್ಟ್ ತಿಂಗಳಿಗೆ ಕೊಡ್ತಾವಂತ ಹೇಳಾರ? ಇವ್ರು ಹೇಳಿರೋ ಲೆಕ್ಕಕ್ಕೆ 2.5-3 ತಿಂಗಳು ಹೇಳಿದ್ದಾರೆ. ಒಂದ್ 15 ದಿವಸ 1 ತಿಂಗಳು ಹೆಚ್ಚು ಕಮ್ಮಿ ಬರ್ತದೆ. ಈಗ ನಮಗೆ ಆಳಿಗೆ ಬೇಕಪ್ಪ ಅಂದ್ರೆ ಕೊಡ್ತಾರ, ಇದು ಮಾಡ್ಕೊಂತ. ಸರಿ, ನೋಡಿದ್ರಲ್ಲ ವೀಕ್ಷಕರೇ, ಈ ಸೀಡ್ಸ್ ಕಂಪ್ನಿನ ನಾವು ನಮ್ಮ ರೈತಾಪಿ ಬದುಕಲ್ಲಿ ನಾವು ಅಳವಡಿಸ್ಕೊಂಡು ಅದನ್ನ ಒಂದ್ ಸ್ವಲ್ಪ ನಾವು ಕಷ್ಟಪಟ್ರೆ ಬೇಕಾದಂಗ ನಾವು ಬೆಳೆ ತಕೊಂಡು ಇನ್ಕಮ್ ತೆಗಿಬಹುದು. ಈ ರೈತರು ಈಗ ಒಂದು 4 ವರ್ಷದಿಂದ ಮಾಡಿ ಅವರು ಸಕ್ಸಸ್ ಕಂಡಿದ್ದಾರೆ. ಈ ರೀತಿಯಾಗಿ ನಾವು ಈ ತರ ಇನ್ವೆಸ್ಟ್ ಮಾಡ್ಕೊಂಡು 1-1.5 ಲಕ್ಷ ಇನ್ವೆಸ್ಟ್ ಮಾಡ್ಕೊಂಡು ಒಂದು ಪ್ಲಾಟ್ ಅನ್ನ ಅದರಲ್ಲಿ 2-3 ಬೆಳೆ ತಕೊಂಡು ವರ್ಷಕ್ಕೆ ಚೆನ್ನಾಗಿ ಇನ್ಕಮ್ ಮಾಡ್ಬೋದು. ಈ ಬರೀ ನಾವು ಯಾವ್ದೋ ಒಂದು ಬೆಳೆನ ನಂಬ್ಕೊಂಡು ಹೋದಂಗೆಲ್ಲ ನಾವು ಸಾಲಗಾರ ಆಗೋದು ಹೆಚ್ಚಾಗಿರುತ್ತೆ ವಿನಃ ಕಡಿಮೆ ಆಗಲ್ಲ. ನಾವು ಸಾಲ ಇಲ್ದಂಗ ನಾವು ಚೆನ್ನಾಗಿ ಜೀವನ ಮಾಡ್ಬೇಕಂದ್ರೆ ಈ ತರ ಬೆಳೆಗಳಿಗೆ ನಾವು ರೈತರು ಬರ್ಬೇಕು, ಒಂದ್ ಸ್ವಲ್ಪ ಕಷ್ಟ ಪಡ್ಬೇಕು. ಅದು ನೋಡಕ್ ಹಂಗ ಭಯ ಅನಿಸ್ಬೋದು, ಅದರಲ್ಲಿ ನಾವು ಇದನ್ನ ಮಾಡತಕ್ಕಂಥದ್ದು ಏನಿಲ್ಲ. ಅದರಲ್ಲಿ ಧುಮುಕ್ಬೇಕು. ನಾವು ಯಾವುದೇ ಆಗ್ಲಿ, ನಾವು ಯಾವುದೇ ಫೀಲ್ಡ್ಗಾಗ್ಲಿ ಒಂದ್ ಸ್ವಲ್ಪ ಇಳಿದು ನೋಡಿದಾಗ ಮಾತ್ರ ಅದರ ಅನುಭವ ಆಗುತ್ತೆ ಅಷ್ಟೇ. ಅವ್ರು ಅದ್ರಲ್ಲಿ ಇಳಿದಂತವ್ರು ಯಾರು ಇದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಲ್ಲ. ಚೆನ್ನಾಗಿ ಪೀಕ್ ತೆಗೆದು ಅದರಲ್ಲಿ ಯಥೇಚ್ಛವಾಗಿ ಇನ್ಕಮ್ ತೆಗೆದು ಅವರು ಸಾಲ ಸಂಬಂಧ ಇಲ್ಲದೆ ಚೆನ್ನಾಗಿ ಜೀವನ ಮಾಡ್ತಾ ಇದಾರೆ. ಹಂಗಾಗಿ ನಾನು ಇದನ್ನ ತೋರ್ಸ್ಬೇಕು ಅನ್ನಿಸ್ತೆ ನಮ್ಮ ರೈತರಿಗೆ. ಇದು ರೈತರಿಗೆ ಒಂದು ಉಪಯುಕ್ತ ಮಾಹಿತಿ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ.